ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೂ ಪ್ರತಿಯೊಬ್ಬರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನನ್ನ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ರೆ ನನ್ನ ಹೆಸರು ಪವಿತ್ರ ಅಯ್ಯರ್ ಅಂತ. ಇಲ್ಲಿ ನಾನು ಬ್ಯೂಟಿ, ಸ್ಕಿನ್ ಕೇರ್, ಮೇಕಪ್, ಫ್ಯಾಷನ್ ರಿಲೇಟೆಡ್ ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಬ್ಯೂಟಿಫುಲ್ ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಬಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಬಳಸಿರೋ ಅಂಥ ಎಲ್ಲ ಪ್ರಾಡಕ್ಟ್ಸನ್ನು ಅಮೆಝಾನಿಂದನೇ ನಾನು ಪರ್ಚೇಸ್ ಮಾಡಿರೋದು. ಹಾಗೂ ನಿಮಗೆ ಅಮೆಝಾನಲ್ಲಿ ಇವಾಗ ಅಪ್ ಟು 80% ಆಫ್ ನಡೀತಾ ಇದೆ. ಈ ಹೋಲಿ ಸೇಲ್ ಕೂಡ ನಡೀತಾ ಇದೆ. ಸೊ ಇಫ್ ಯು ವಾಂಟ್ ಟು ಚೆಕ್ ಔಟ್ ಎನಿ ಆಫ್ ದಿ ಪ್ರಾಡಕ್ಟ್ಸ್ ವಿಚ್ ಐ ಆಮ್ ಶೇರಿಂಗ್ ವಿತ್ ಯು ಗೈಸ್, ಯು ಕ್ಯಾನ್ ಡೆಫಿನೆಟ್ಲಿ ಕ್ಲಿಕ್ ಆನ್ ದಿ ಲಿಂಕ್ಸ್ ಇನ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ನನ್ನ ಸ್ಕಿನ್ ಕೇರ್ನ ಮಾಡ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ BB ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಎಸ್, ಇದೊಂದು OG ಓಲ್ಡ್ ಪ್ರಾಡಕ್ಟ್, ಲೈಕ್ ಓಲ್ಡ್ ಫೇವ್ರೆಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಹಾಗೂ ಇದು ಬಹಳ ಚೆನ್ನಾಗಿರೋಂಥ BB ಕ್ರೀಮ್, ಪ್ರತಿಯೊಂದು ಸ್ಕಿನ್ ಟೋನ್ಗೂ ಮ್ಯಾಚ್ ಆಗುತ್ತೆ. ಹಾಗೂ ಈ ಸಮ್ಮರ್ಗಂತೂ ಪರ್ಫೆಕ್ಟ್ BB ಕ್ರೀಮ್ ಅಂತಲೇ ಹೇಳ್ಬೋದು. ಒಳ್ಳೆ ಟಿಂಟ್ ಕೊಡುತ್ತೆ, ಚೆನ್ನಾಗಿ ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ ನಮ್ಮ ಸ್ಕಿನ್ನ, ಹಾಗೂ ಹೈಡ್ರೇಟೆಡ್ ಆಗಿಡುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಕೊಟ್ಟಿದೆ ಅಂತ. ಸೊ ಅದಾದಮೇಲೆ ಕನ್ಸೀಲರ್ ಯೂಸ್ ಮಾಡಿಕೊಂಡು ಡಾರ್ಕ್ ಸ್ಪಾಟ್ಸ್, ಬ್ಲೆಮಿಷಸ್ಗೆಲ್ಲ ಅಪ್ಲೈ ಮಾಡಿ ಸೇಮ್ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಮೂವಿಂಗ್ ಆನ್, ಬೇಸ್ ಮೇಕಪ್ನ ಸೆಟ್ ಮಾಡೋಕ್ಕೆ ನಾನಿಲ್ಲಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅಗೇನ್ ಬ್ಯೂಟಿ ಬ್ಲೆಂಡರಿಂದನೇ ನಾನು ಅದನ್ನು ಡ್ಯಾಬ್ ಮಾಡ್ತಾ ಇದ್ದೀನಿ ಸೊ ದಟ್ ಪ್ರಾಡಕ್ಟ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ. ಒಂದಕ್ಕೊಂದು ಚೆನ್ನಾಗಿ ಬ್ಲೆಂಡ್ ಆದಾಗ ಮೂವ್ ಆಗಲ್ಲ. ಹಾಗೂ ಈ ಸೆಕೆಗಾಲಕ್ಕೆ ಇದೊಂದು ಒಳ್ಳೆ ಹ್ಯಾಕ್ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರಾಡಕ್ಟ್ನ ಡ್ಯಾಬ್ ಮಾಡಿ ಯಾವತ್ತೂ ಡ್ರ್ಯಾಗ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಐಬ್ರೋಸ್ನ ಫಿಲ್ ಮಾಡೋಕ್ಕೆ ನಾನಿಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ಮೇಬಿಲಿನ್. ಇಫ್ ಯು ಹ್ಯಾವ್ ಬೀನ್ ಫಾಲೋಯಿಂಗ್ ಮೀ ಯು ವುಡ್ ನೋ ದಟ್ ದಿಸ್ ಇಸ್ ಮೈ ಗೋ ಟು ಐಬ್ರೋ ಪೆನ್ಸಿಲ್ ಅಂತಲೇ. ಹಾಗೂ ಇದು ಲಾಂಗ್ ಲಾಸ್ಟಿಂಗ್ ಕೂಡ, ಈಸಿ ಟು ಯೂಸ್, ಬಿಗಿನರ್ ಫ್ರೆಂಡ್ಲಿ ಕೂಡ. ಸೊ ನಾನು ಅದನ್ನು ಅಪ್ಲೈ ಮಾಡಾದಮೇಲೆ ಎಕ್ಸ್ಟ್ರಾ ಪ್ರಾಡಕ್ಟ್ನ ತೆಗೆಯೋಕ್ಕೆ ನಾನು ಕಾಂಪ್ಯಾಕ್ಟ್ ಹಚ್ಕೊಂಡು ಆಮೇಲೆ ಸ್ಪೂಲಿಂದ ಬ್ರಷ್ ಔಟ್ ಮಾಡಿದೆ. ಸೊ ನಾವು ಕಮಿಂಗ್ ಫಾರ್ ದಿ ಇಂಟ್ರೆಸ್ಟಿಂಗ್ ಪಾರ್ಟ್, ವಿಂಗ್ ಲೈನರ್. ನಾನಿಲ್ಲಿ ಒಂದು ಪೆನ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ಲ್ಯಾಕ್ಮಿ ಐಕಾನಿಕ್ ರೇಂಜ್. ಇದರಲ್ಲಿ ನಮಗೆ ಬ್ಲಾಕ್ ಟಿಪ್ ಇದೆ, ಅಂದರೆ ಈ ಟಿಪ್ಪಿಂದ ನೀಟಾಗಿ ವಿಂಗ್ ಡ್ರಾ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಫಸ್ಟ್ ನಾವು ವಿಂಗ್ ಪ್ಲೇಸ್ಮೆಂಟ್ ಮಾಡ್ಕೋಬೋದು, ಅಂದರೆ ಮ್ಯಾಪಿಂಗ್ ಮಾಡ್ಕೊಳ್ಳೋಕ್ಕೆ ಬಹಳನೇ ಸುಲಭವಾಗಿರುತ್ತೆ. ಸೊ ಎಷ್ಟು ನಮಗೆ ವಿಂಗ್ ಬೇಕೋ ಅಷ್ಟು ನಾವು ಡ್ರಾ ಮಾಡ್ಕೋಬೋದು ನಿಮ್ಮ ಲೈಕಿಂಗ್ಲಿ. ಲೈಕ್ ತಿಕ್ ಬೇಕಾ ಅಥವಾ ತಿನ್ ಬೇಕಾ, ಇಟ್ಸ್ ಅಕಾರ್ಡಿಂಗ್ ಟು ಯು. ಸೊ ಈಸಿಯಾಗಿ ವಿಂಗ್ ಲೈನರ್ ಡ್ರಾ ಮಾಡ್ಕೊಳ್ಳೋಕ್ಕೆ ಒಂದು ಪರ್ಫೆಕ್ಟ್ ಪೆನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಯೂಸ್ ಮಾಡಿಕೊಂಡು ನಾನು ಕ್ಲಾಸಿಕ್ ವಿಂಗ್ ಲೈನರ್ನ ಡ್ರಾ ಮಾಡಿಕೊಂಡೆ. ಆ್ಯಸ್ ಯು ಕ್ಯಾನ್ ಸಿ, ದಿಸ್ ಹ್ಯಾಸ್ ಟು ಬಿ ದಿ ಟ್ರೆಂಡಿಂಗ್ ನೌ. ಆ್ಯಂಡ್ ಹಳೇದೆಲ್ಲ ಇವಾಗ ಹೊಸದಾಗಿ ಟ್ರೆಂಡ್ ಅಂತ ತೋರಿಸ್ತಾ ಇದ್ದಾರೆ. ಬಟ್ ಎನಿ ವಿಚ್ ವೇಸ್, ದಿಸ್ ಇಸ್ ದಿ ಕ್ಲಾಸಿಕ್ ವಿಂಗ್ ಲೈನರ್ ವಿಚ್ ಐ ರಿಯಲಿ ಲೈಕ್ ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಲ್ಯಾಶಸ್ನ ಕರ್ಲ್ ಮಾಡಿ ಮಸ್ಕಾರ ಅಪ್ಲೈ ಮಾಡಿಕೊಂಡೆ ಅಪ್ಪರ್ ಹಾಗೂ ಬಾಟಮ್ ಲ್ಯಾಶಸ್ಗೆ. And moving on, using the blush on my cheeks and making sure everything is blended with my beauty blender. So now I'm highlighting my highest points ಈ ಒಂದು Wet n Wild highlighter ಇಂದ. ಸೊ ನನ್ನ highest pointsನ ಹೈಲೈಟ್ ಮಾಡಾದ್ಮೇಲೆ ಇನ್ನರ್ ಕಾರ್ನರ್ನ ಕೂಡ ಹೈಲೈಟ್ ಮಾಡಿದೆ. ಸೊ ಇವಾಗ ಕೊನೆಯದಾಗಿ ಲಿಪ್ಸ್ಟಿಕ್ಗೆ ನಾನಿಲ್ಲಿ ಒಂದು ನ್ಯೂಡ್ ಮಾವಿ ಶೇಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ, ಅಗೇನ್ ಫ್ರಮ್ ಲ್ಯಾಕ್ಮಿ. ಇದೊಂದು ಬಹಳ ಚೆನ್ನಾಗಿರೋ ಅಂಥ ಲಿಪ್ ಕಲರ್. ಹಾಗೂ ಈ ರೇಂಜಲ್ಲಿ ನಿಮಗೆ ಹಲವಾರು ಶೇಡ್ಸ್ ಇದೆ ವಿಚ್ ಸೂಟ್ಸ್ ಆಲ್ಮೋಸ್ಟ್ ಆಲ್ ಇಂಡಿಯನ್ ಸ್ಕಿನ್ ಟೋನ್ಸ್ ಅಂತ ಅನಿಸುತ್ತೆ ನನಗೆ. ಹಾಗೂ ಅಫೋರ್ಡಬಲ್ ಕೂಡ. ಸೊ ಕ್ವಾಲಿಟಿ ಅಮೇಝಿಂಗ್ ಆಗಿದೆ, ಲಿಪ್ ಶೇಡ್ ಕೂಡ ಚೆನ್ನಾಗಿದೆ. ಐ ರಿಯಲಿ ಲವ್ ದಿಸ್ ಲಿಪ್ಸ್ಟಿಕ್ಸ್ ಅಂತಲೇ ಹೇಳ್ಬೋದು. ವಿತ್ ದ್ಯಾಟ್ ಬೀಯಿಂಗ್ ಸೆಡ್, ಇವತ್ತಿನ ಈ ಒಂದು ಕ್ಲಾಸಿಕ್ ವಿಂಗ್ ಲೈನರ್ ವಿತ್ ನ್ಯೂಡ್ ಲಿಪ್ ಮೇಕಪ್ ಲುಕ್ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ, ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೀವು ಕೂಡ ಈ ಹೋಲಿಗೆ ಅಥವಾ ಸಮ್ಮರ್ ಸೀಸನ್ಗೆ ಈ ಮೇಕಪ್ ಲುಕ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ I'll see you guys in my next one super soon. Thank you all so much for watching. ನಮಸ್ಕಾರ ಎಲ್ಲರಿಗೂ.